ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಗೆಲ್ರಿಗೂ ಕೂಡ ಒಂದು ಕುತೂಹಲ ಏನು, ಯಾವಾಗ ಎಕ್ಸಾಮ್ ರಿಸಲ್ಟ್ 2025-26 SSLC ಎಕ್ಸಾಮ್ ರಿಸಲ್ಟ್ ಯಾವಾಗ ಅಂತ ಎಲ್ಲರೂ ಕೂಡ ಚೆಕ್ ಮಾಡ್ತಿರ್ತೀರಾ. ಅದೇ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ಸಲ್ಲಾಗಿರಲಿ, ನ್ಯೂಸ್ ಚಾನಲ್ಸಲ್ಲಾಗಿರಲಿ ಅಲ್ಲಿ ನೋಡ್ತಿರ್ತೀರ. ಮತ್ತು ಇನ್ನೊಂದು ಕಡೆ ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಕಡೆ ಫೇಕ್ ನ್ಯೂಸ್ ಎಲ್ಲ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದೇನೆಂದರೆ ರಿಸಲ್ಟ್ ಬಂದುಬಿಟ್ಟೈತೆ, ರಿಸಲ್ಟ್ ಬಂದಿದೆ ಅಂತ. ಅದು ಹಳೇ ಲಾಸ್ಟ್ ಇಯರ್ ನ್ಯೂಸ್ ಚಾನಲ್ಸ್ ಕ್ಲಿಪ್ಸನ್ನು ತಗೊಂಡು ಆ ಕ್ಲಿಪ್ಸನ್ನು ಹಾಕಿ ರಿಸಲ್ಟ್ ಬಂದಿದೆ, ಇದರಲ್ಲಿ ನೀವು ಚೆಕ್ ಮಾಡ್ಬೋದು, ಈ ಥರ ಹಾಕಿ ಆ ಥರ ಹಾಕಿ ಈ ಲಿಂಕನ್ನು ಕ್ಲಿಕ್ ಮಾಡಿ ಅಂತೆಲ್ಲ ಬರ್ತಿದೆ. ಸೊ ಅದರಲ್ಲೆಲ್ಲ ಇನ್ವಾಲ್ವ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು, ಈ ಏನು ನೀವು ಎಕ್ಸಾಮ್ ಬರ್ದಿದ್ದೀರಾ, 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ದಿದ್ದೀರಾ, ಇದಾದ ನಂತರ ಇದೆಲ್ಲ ವ್ಯಾಲ್ಯೂಯೇಷನ್ ಮುಗ್ದಿದೆ, ಎಲ್ಲ ಸಬ್ಜೆಕ್ಟ್ಸ್ದು ವ್ಯಾಲ್ಯೂಯೇಷನ್ ಮುಗ್ದಿದೆ, ಇನ್ಕ್ಲೂಡಿಂಗ್ ಹಿಂದಿನೂ ಕೂಡ ವ್ಯಾಲ್ಯೂಯೇಷನ್ ಮುಗ್ದಿದೆ. ಅದಕ್ಕೂ ಕೂಡ ಎಲ್ಲ ಏನು ಮಾರ್ಕ್ಸನ್ನು ಅಲಾಟ್ ಮಾಡಿ ಕೌಂಟ್ ಡೌನ್ ಮಾಡಿ ಎಲ್ಲನೂ ಕನ್ಸಾಲಿಡೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ, ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಸರ್ಕಾರ ಒಂದು ಸ್ಪಷ್ಟನೆ ಕೊಡಬೇಕು. ಅದೇನು ಗ್ರೇಡಿಂಗ್ ಕೊಡ್ತಾರಾ ಅಥವಾ ಮಾರ್ಕ್ಸ್ ಕೊಡ್ತಾರಾ ಅಂತ. ಅವತ್ತಿಂದ ಇಲ್ಲಿವರೆಗೂ ಕೂಡ ಈ ಗೊಂದಲದಲ್ಲೇ ಸರ್ಕಾರನೂ ಕೂಡ ಬಂದಿದೆ, ಮಕ್ಕಳನ್ನು ಕೂಡ ಈ ಗೊಂದಲದಲ್ಲೇ ಇಟ್ಟಿದೆ. ಆ್ಯಂಡ್ ಇಲ್ಲಿ ಇನ್ನೊಂದು ನೋಡಬೇಕಾಗಿರೋದು, ನಾವು ಯಾವಾಗ ಸರ್ಕಾರ ಮಧ್ಯದಲ್ಲಿ ಬಂದಿದ್ದ ತಕ್ಷಣವೇ ನಾವು ಗ್ರೇಡಿಂಗ್ ಅಂತ ಅನೌನ್ಸ್ ಮಾಡಿದ್ರು, ಹಿಂದಿ ಸಬ್ಜೆಕ್ಟನ್ನು ಓದಲಿಕ್ಕೆ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಏನು ಸಬ್ಜೆಕ್ಟ್ ಇತ್ತು ಮಕ್ಕಳು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು. ಬಟ್ ಇಲ್ಲಿ ಇನ್ನೊಂದು ಆದೇಶನೂ ಕೂಡ ಮತ್ತೆ ಹೈಕೋರ್ಟಿಂದ ಮತ್ತೆ ಬರ್ತಿದೆ, ಏನಂದರೆ ಮತ್ತೆ ಮಾರ್ಕ್ಸ್ ಕೊಡಿ ಅಂತ. ಇಲ್ಲಿ ಏನಾಗ್ತಿದೆ, ಮಕ್ಕಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಮಕ್ಕಳದ್ದು ಜೀವನ ಜೊತೆ, ಮಕ್ಕಳದ್ದು ಭವಿಷ್ಯದ ಜೊತೆ ಎಲ್ಲರೂ ಆಟ ಆಡ್ತಿದ್ದಾರೆ ಅಂತಲೇ ಅನಿಸ್ತಿದೆ ನನಗೆ. ನಾನು ಲಾಸ್ಟ್ ವೀಡಿಯೋಲ್ಲೂ ಕೂಡ ಹೇಳಿದ್ದೆ, ನೀವು ಏನಾದರೂ ಒಂದು ಕಾನೂನು ತರಬೇಕು ಅಂದರೆ ಅದನ್ನು ಕರೆಕ್ಟಾಗಿ ಡಿಸ್ಕಸ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆ ಅಲ್ಲಿ ಸಲಹೆಯನ್ನು ತಗೊಂಡು ಆಮೇಲೆ ನೀವು ನಿರ್ಧಾರಕ್ಕೆ ಬನ್ನಿ, ಆಮೇಲೆ ಅನೌನ್ಸ್ ಮಾಡಿ. ತರಾತುರಿಯಲ್ಲಿ ಬಂದುಬಿಟ್ಟು ನೀವು ಹೇಳೋಂಥದ್ದು ಗ್ರೇಡಿಂಗ್ ಕೊಡ್ತೀವಿ, ಮಾರ್ಕ್ಸ್ ಕೊಡ್ತೀವಿ, ಅದು ಇದು ಅಂತ ಮಾಡಿದಾಗ ಮಕ್ಕಳು ಏನು ಮಾಡಬೇಕು, ಅವರ ಸ್ಟ್ರಗಲ್ ಎಲ್ಲಿ ಹೋಗಬೇಕು, ಅವರ ಹಾರ್ಡ್ ವರ್ಕು, ಟೀಚರ್ಸ್ದು ಡೆಡಿಕೇಶನ್ ಎಲ್ಲ ಆಗಬೇಕು. ಇಲ್ಲಿ ಏನಾಗ್ತಿದೆ ಅಂದರೆ, ಫಸ್ಟು ಏನು ಗ್ರೇಡಿಂಗ್ ಸಿಸ್ಟಮ್ ಅಂತ ಅನೌನ್ಸ್ ಮಾಡಿದ್ರು ಸರ್ಕಾರ, ಇಮಿಡಿಯೇಟಾಗಿ ಸ್ವಲ್ಪ ಟೀಚರ್ಸ್ ಆಗಿರಲಿ, ಸ್ವಲ್ಪ ಮಕ್ಕಳು ಆಗಿರಲಿ, 2 to 3 ಸ್ಟೂಡೆಂಟ್ಸ್ ದೇ ವೆಂಟ್ ಟು ಹೈಕೋರ್ಟ್ ಆ್ಯಂಡ್ ದೇ ಫೈಲ್ಡ್ ದ ಪಿಟಿಷನ್, PIL ಅನ್ನು ಫೈಲ್ ಮಾಡಿದರು. ಸೊ ಈಗ ಹೈಕೋರ್ಟಿದು ಆದೇಶ ಏನು ಬಂದಿದೆ ಅಂದರೆ, ಓಕೆ, ಹಳೇದು ಯಾವ ರೀತಿಯಲ್ಲಿ ಮಾರ್ಕ್ಸ್ ಸಿಸ್ಟಮ್ ಇತ್ತು ಅದೇ ರೀತಿಯಲ್ಲಿ ಈ ವರ್ಷ ನೀವು ಕಂಟಿನ್ಯೂ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ನೀಡಿದೆ. ಈಗ ಮತ್ತೆ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಮಧು ಬಂಗಾರಪ್ಪ ಅವ್ರು ಹೇಳಿದಾಗೆ ಮತ್ತೆ ರಿವ್ಯೂ ಪಿಟಿಷನನ್ನು ಫೈಲ್ ಮಾಡಿದ್ದಾರೆ ಕೋರ್ಟಲ್ಲಿ. ಇಲ್ಲ, ನಾವು ಮಾರ್ಕ್ಸ್ ಕೊಡಲ್ಲ, ನಾವು ಗ್ರೇಡಿಂಗೇ ಕೊಡ್ತೀವಿ ಅಂತ. ಇದು ಏನು, ನೀವು ಫಸ್ಟ್ ಡಿಸೈಡ್ ಮಾಡಿ ನೀವು ಏನು ಕೊಡ್ತೀರಾ ಅಂತ, ಆಮೇಲೆ ನೀವು ಅನೌನ್ಸ್ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ತೊಗೊಬನ್ನಿ. ಇಲ್ಲಿ ಏನಾಗ್ತಿದೆ ಅಂದರೆ, ಸ್ವಲ್ಪ ಮಕ್ಕಳು ಹೇಗೋ ಓದ್ತಿದ್ರು, ಅವರು ನೀವು ಅನೌನ್ಸ್ ಮಾಡ್ತಿರ್ಲಿಲ್ಲ ಅಂದ್ರೂ ಕೂಡ ಮಕ್ಕಳು ಹೇಗೋ ಓದಿ 625ಗೆ ಓದಿ 625 ಬರೋ ರೀತಿಯಲ್ಲಿ ಮಾರ್ಕ್ಸ್ ರೀತಿಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಈಗ ನೀವೇನು ಮಾಡಿದ್ದೀರಾ, ಗೊಂದಲ ಸೃಷ್ಟಿ ಮಾಡಿಬಿಟ್ಟಿದ್ದೀರಾ. ಫಸ್ಟ್ ಏನು ಹೇಳಿದ್ರಿ, ಗ್ರೇಡಿಂಗ್ ಕೊಡ್ತೀವಿ ಅಂತ, ಅಲ್ಲಿ ಮಕ್ಕಳು ಓದೋದನ್ನೇ ಬಿಟ್ಬಿಟ್ರು. ಇನ್ನೇನು ಎಕ್ಸಾಮ್ ಇದೆ ಅಂದಿದ ತಕ್ಷಣ 2-3 ಡೇಸ್ ಮುಂಚೆ ನೀವು ಅನೌನ್ಸ್ ಮಾಡಿದ್ರೆ ಎಕ್ಸಾಮ್ಗೆ ಯಾರು ಸೀರಿಯಸ್ ಆಗಿ ಓದ್ತಾರೆ? ಗ್ರೇಡಿಂಗ್ ಅಂದಿದ ತಕ್ಷಣವೇ ಗ್ರೇಡ್ ಅಲ್ವಾ ಬಿಡು, ಎ ಅಥವಾ ಬಿ ಏನೋ ಬರುತ್ತೆ ಅಷ್ಟೇ ಅಂತ. ಮಾರ್ಕ್ಸ್ಗೋಸ್ಕರ ಯಾರು ಅಲ್ಲಿ ಶ್ರಮ ಪಡಲ್ಲ, ಮತ್ತು ಅವರ 1 ವರ್ಷದ ಎಫರ್ಟ್ಸ್ ಅಲ್ಲಿ ಹೋಗುತ್ತೆ. ಈಗ ಮತ್ತೆ ಹೈಕೋರ್ಟ್ ಆದೇಶ ಏನು, ಈಗ ಸದ್ಯಕ್ಕೆ ಕೊಟ್ಟಿರೋಂಥದ್ದು, ನೀವು ಮಾರ್ಕ್ಸೇ ಕೊಡಿ ಅಂತ. ಒಂದು ವೇಳೆ ಮಾರ್ಕ್ಸೇ ಅಂತ ಡಿಸೈಡ್ ಆದರೆ, ನೀವು ಆ್ಯಸ್ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪರವರೇ, ನೀವು ಮಕ್ಕಳ ಜೊತೆ, ಮಕ್ಕಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಅವರ ರಿಸಲ್ಟ್ ಜೊತೆ ಆಟ ಆಡಿದ್ದೀರಂತನೂ ಕೂಡ ನಾವು ಇಲ್ಲಿ ಹೇಳಬಲ್ಲ. ಏನಕ್ಕೆ? ಬಿಕಾಸ್ ಮಕ್ಕಳು ಶ್ರಮ ಪಟ್ಟಿದ್ರು, ಅವ್ರು ಹೇಗೋ ಎಕ್ಸಾಮ್ ಬರ್ತಿದ್ರು, ನೀವು ಬಂದ್ರಿ, ಪ್ರೆಸ್ ಮೀಟ್ ಮಾಡಿದ್ರಿ, ಈ ಥರ ಅಲ್ಲ ಆ ಥರ ಅಲ್ಲ, ಅಲ್ಲಿಂದ ಪ್ರೆಷರ್ ಇಲ್ಲಿಂದ ಪ್ರೆಷರ್, ನಿಮ್ಮಿಂದ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ನೀವು ಮಕ್ಕಳ ಮೇಲೆ ಇದನ್ನು ಇದು ಮಾಡಿದ್ರೆ ಅದು ಸರಿಯಲ್ಲ. ಸೊ ಈಗ ರಿಸಲ್ಟ್ ಯಾವಾಗ ಸರ್ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಪ್ರಶ್ನೆ ಬರ್ಬೋದು. ಅದಕ್ಕಿಂತ ಮುಂಚೆ ಈ ನಿರ್ಧಾರ ತಗೊಂಡಿರೋಂಥದ್ದು ಯಾವ ರೀತಿಯಲ್ಲಿ ಎಷ್ಟು ಸರಿ ಅಂತಾನೂ ಕೂಡ ನೀವೆಲ್ಲ ಮಕ್ಕಳು ಕೂಡ ಕಮೆಂಟ್ ಮೂಲಕ ತಿಳಿಸ್ಬೇಕು. ಅದೇ ರೀತಿಯಲ್ಲಿ ನಿಮಗೆ ಮಾರ್ಕ್ಸ್ ಬೇಕಾ ಅಥವಾ ಗ್ರೇಡ್ಸ್ ಬೇಕಾ ಅನ್ನೋದು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹೈಕೋರ್ಟ್ ಡಿಸಿಷನ್ ಏನು ಬರುತ್ತೆ ನೋಡಬೇಕು. ಇನ್ನೊಂದು ರಿವ್ಯೂ ಪಿಟಿಷನ್ನು ಕೂಡ ಹಾಕಿದ್ದಾರೆ. ಬಟ್ ಒಂದಂತೂ ನಿಜ, ಈ ಎಜುಕೇಷನ್ ಸಿಸ್ಟಮಲ್ಲಿ ತುಂಬ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮಕ್ಕಳು ಭವಿಷ್ಯದ ಜೊತೆ, ಮಕ್ಕಳದು ಕೆರಿಯರ್ ಜೊತೆ ಇಲ್ಲಿ ಎಲ್ಲೋ ಒಂದು ಕಡೆ ಕ್ರಿಕೆಟ್ ಆಡ್ದಂಗೆ ಅನಿಸ್ತಿದೆ. ಸೊ ಇದನ್ನು ನಿಲ್ಲಿಸಬೇಕು ಸರ್ಕಾರ, ಯಾವುದೇ ಸರ್ಕಾರ ಆಗಿರಲಿ. ಇಟ್ ಈಸ್ ನಾಟ್ ಅಬೌಟ್ ಕಾಂಗ್ರೆಸ್, BJP ಆರ್ JDS. ನಾನು ಯಾವುದೇ ಸರ್ಕಾರದ ಪರನೂ ಅಲ್ಲ, ವಿರೋಧನೂ ಅಲ್ಲ. ಎಲ್ಲಿ ಅನ್ಯಾಯ ಆಗ್ತಿದೆ, ಅದು ಎಲ್ಲಿ ಅದಾಗಬಾರ್ದಿತ್ತು ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಮಾಡ್ತಿರೋಂಥದ್ದು, ಬೀಯಿಂಗ್ ಎನ್ ಎಜುಕೇಟೆಡ್.
ಸೊ ನಿಮ್ಮ ರಿಸಲ್ಟ್ ಏನು 24ಗೆ ಬರಲಿಕ್ಕಿತ್ತು 24ಗೆ ಬರ್ಬೋದು. ಇಫ್ ಇನ್ ಕೇಸ್ ಏನು ಗೊಂದಲಗಳು ಇಲ್ಲ ಆ್ಯಂಡ್ ಹೈಕೋರ್ಟಿಂದ ಕ್ಲಿಯರೆನ್ಸ್ ಸಿಕ್ಕಿದೆ ಅಂದಾಗ 24 ಅಷ್ಟರಲ್ಲಿ ಬರುತ್ತೆ. ಇಲ್ಲ ಮತ್ತೆ ಹೈಕೋರ್ಟಲ್ಲಿ ಜಜ್ಮೆಂಟ್ ಬಂದಿಲ್ಲ, ಇನ್ನೂ ಪೋಸ್ಟ್ಪೋಂಡ್ ಆಯಿತು ಜಜ್ಮೆಂಟ್ ಹಿಯರಿಂಗ್, ಮತ್ತೆ ಆ ಥರ ಇದ್ದಾಗ ನಿಮಗೆ ಮೇ ಹತ್ತಿರ ಬರ್ಬೋದು. ಬಟ್ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಈ ಮಂತಲ್ಲಿ ಬರುತ್ತೆ ಆ್ಯಂಡ್ ನಥಿಂಗ್ ಟು ವರಿ. ಮತ್ತು ರಿಸಲ್ಟ್ ಅಂತ ನರ್ವಸ್ ಆಗೋದು ಕೂತ್ಕೊಳ್ಳೋದು ಅಲ್ಲ, ರಿಸಲ್ಟ್ ಬರೋದು ಬಂದೇ ಬರುತ್ತೆ. ಬಂದಾಗ ನಿಮ್ಗೆ ಆಬ್ವಿಯಸ್ಲಿ ಗೊತ್ತೇ ಆಗುತ್ತೆ. ಯಾರಾದರೂ ಕಾಲ್ ಮಾಡ್ತಾರೆ, ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಬಿಡ್ತಾರೆ ಆ್ಯಂಡ್ ಸ್ವಲ್ಪ ದಿನ ಮುಂಚೆನೂ ಒಂದಿನ ಹಿಂದೆಯೇ ಪ್ರೆಸ್ ಮೀಟ್ ಮುಖಾಂತರ ಅಂದರೆ ಅನೌನ್ಸ್ ಮಾಡಿರ್ತಾರೆ. ಆಮೇಲೆ ಏನು ಎಜುಕೇಷನ್ ಮಿನಿಸ್ಟರ್ ಏನಿದ್ದಾರೆ ಅವರು ಪ್ರೆಸ್ ಮೀಟ್ ಮುಖಾಂತರ ಯಾರ ರಾಜ್ಯಕ್ಕೆ ಫಸ್ಟು ಅಂತಲೂ ಕೂಡ ಅನೌನ್ಸ್ ಮಾಡ್ತಾರೆ. 625ಗೆ 625 ಇಫ್ ಇನ್ ಕೇಸ್ ಮಾರ್ಕ್ಸ್ ಇದ್ದರೆ, ಇಲ್ಲಾಂದರೆ 525ಗೆ 525 ಯಾರಂತನೂ ಕೂಡ ಆ ಪ್ರೆಸ್ ಮೀಟ್ ಮುಖಾಂತರನೂ ಕೂಡ ಹೇಳ್ತಾರೆ. ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಆರಾಮಾಗಿ ನೀವು ಚೆಕ್ ಮಾಡ್ಬೋದು. ಬಟ್ ಇಲ್ಲಿ ರಿಸಲ್ಟ್ ಚೆಕ್ ಮಾಡುವಾಗ ಎಲ್ರಿಗೂ ಕೂಡ ನರ್ವಸ್ ಆಗೋಕ್ಕೆ ಹೋಗಬೇಡಿ ಆ್ಯಂಡ್ ಭಯ ಪಡಬೇಡಿ. ನೀವೇನು ಶ್ರಮ ಪಟ್ಟಿದ್ರಿ, ನಿಮ್ಮ ಟೀಚರ್ಸ್ ಏನು ಶ್ರಮ ಪಟ್ಟಿದ್ರು, ಅದರದ್ದು ಪ್ರತಿಫಲ, ಅದರದ್ದು ರಿಸಲ್ಟು ನಿಮಗೆ ಸಿಗಲಿಕ್ಕಿರುವಂಥದ್ದು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಚೆಕ್ ಮಾಡುವಾಗ ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿರಿ, ಮತ್ತು ಏನೇ ರಿಸಲ್ಟ್ ಬರಲಿ ಕಾನ್ಫಿಡೆಂಟಾಗಿ ಅದನ್ನು ಎಂಜಾಯ್ ಮಾಡಿ. ಬಿಕಾಸ್ ಆ ಸಿಂಗಲ್ ಶೀಟ್ ಆಫ್ ಪೇಪರ್ ಕೆನಾಟ್ ಡಿಸೈಡ್ ದ ಫ್ಯೂಚರ್ ಅಂತಲೂ ಕೂಡ ಹೇಳಿ ನೀವೆಲ್ಲ ಕಡೆ ನೋಡಿರ್ತೀರ, ಓದಿರ್ತೀರ. ಬಟ್ ಅದೊಂದು ಕಡೆ ಸೈಡಲ್ಲಿ ಇಟ್ಟಿದ್ರೂ ಕೂಡ ನಿಮ್ಮ 1 ವರ್ಷದ ಶ್ರಮ ಇಲ್ಲಿರುತ್ತೆ. ಆ ಶ್ರಮ, ಆ ಸ್ಲೀಪ್ಲೆಸ್ ನೈಟ್ಸು, ಡೇ ಆ್ಯಂಡ್ ನೈಟ್ ವರ್ಕ್ ಹಾರ್ಡ್ ಮಾಡಿರೋವಂಥದ್ದು, ಪೆನ್ಗಳು ಖಾಲಿ ಆಗಿರೋವಂಥದ್ದು, ಬುಕ್ಸ್ ಮೇಲೆ ಬುಕ್ಸ್ ತೊಗೊಂಡು ಜೋಡಿಸಿರೋದು, ಬರೆದಿರೋದು, ಓದಿರೋದು, ಇದೆಲ್ಲದನ್ನು ಕೂಡ ಎಂಜಾಯ್ ಮಾಡೋದು, ಸೆಲೆಬ್ರೇಟ್ ಮಾಡೋದು ಮೂಮೆಂಟು ನಿಮ್ಮ ರಿಸಲ್ಟ್. 1-2 ಮಾರ್ಕ್ಸು 2% ಕಮ್ಮಿ ಬಂದರೂ ಪರವಾಗಿಲ್ಲ, ನೀವು 90% ಅಂದ್ಕೊಂಡಿರ್ತೀರ, 80% ಬಂದರೂ ಪರವಾಗಿಲ್ಲ. ಎಂಜಾಯ್ ಮಾಡಿ, ಸೆಲೆಬ್ರೇಟ್ ದ ಜರ್ನಿ, celebrate the struggle what you have did and appreciate the hard work of your teacher as well as your parents. ಅವ್ರು ನಿಮಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ, ನಿಮ್ಮ ಹಿಂದೆ ಬಿದ್ದಿದ್ರು. ಸೊ ಅವರೆಲ್ಲರಿಗೂ ಕೂಡ ಬಿ ಥ್ಯಾಂಕ್ಫುಲ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.